ಸಂಡೇ ಹೋ ಯಾ ಮಂಡೇ ರೋಜ್ ಖಾವೋ ಅಂಡೆ. ಈ ಸಾಲು ಮೊಟ್ಟೆ ಹಾಗೆ ಆರೋಗ್ಯದ ನಡುವಿನ ಅವಿನಾಭಾವ ಸಂಬಂಧವನ್ನ ಬಿಚ್ಚಿಡುತ್ತೆ. ಆದ್ರೆ ಮೊಟ್ಟೆ ತನ್ನದಲ್ಲದ ತಪ್ಪಿಗೆ ಒಂದಲ್ಲೊಂದು ವಿಚಾರದಲ್ಲಿ ಕಟಕಟಿಗೆ ಬಂದು ನಿಲ್ತಾ ಇದೆ. ಇತ್ತೀಚೆಗೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವದಂತಿ ಆತಂಕ ಮನೆ ಮಾಡೋ ಹಾಗೆ ಮಾಡಿಬಿಟ್ಟಿತ್ತು. ಮುಂದಿನ ವಾರ ಲ್ಯಾಬ್ ಟೆಸ್ಟ್ ವರದಿ ಬರಲಿದ್ದು ಟೆನ್ಷನ್ ಹೆಚ್ಚು ಮಾಡಿದೆ. ಎಸ್, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಎಂಬ ಸುದ್ದಿ ಎಗಟೇರಿಯನ್ಗಳನ್ನ ಚಿಂತಾಕ್ರಾಂತರನ್ನಾಗಿಸಿದೆ. ಜನಪ್ರಿಯ ಬ್ರ್ಯಾಂಡ್ಗಳ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದ್ದು, ಅಂತಹ ಮೊಟ್ಟೆಗಳ ಸ್ಯಾಂಪಲ್ಸ್ಗಳನ್ನ ಪಡೆದು ಪರೀಕ್ಷೆಗೆ ಕಳುಹಿಸಲಾಗಿದ್ದ ಲ್ಯಾಬ್ ಟೆಸ್ಟ್ ಆತಂಕಕ್ಕೆ ತಳ್ಳಿದೆ. ಎಗ್ಗೋಸ್ ಕಂಪನಿ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಮುಂದಿನ ವಾರ ಬರಲಿದೆ ಮೊಟ್ಟೆಯ ಲ್ಯಾಬ್ ವರದಿ. ಹೌದು, ಪ್ರಯೋಗಾಲಯದ ಕಟಕಟೆಯಲ್ಲಿ ನಿಂತಿರುವ ಮೊಟ್ಟೆಯ ಭವಿಷ್ಯ ಮುಂದಿನ ವಾರ ಹೊರಬೀಳಲಿದೆ. ಇತ್ತೀಚೆಗೆ ಎಗ್ಗೋಸ್ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಎಂಬ ವದಂತಿ ಮೊಟ್ಟೆ ಪ್ರಿಯರ ಜಂಘಾಬಲವನ್ನೇ ಉಡುಗುವಂತೆ ಮಾಡಿತ್ತು. ಸದ್ಯ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಮೊಟ್ಟೆಗಳ ಸ್ಯಾಂಪಲ್ಸ್ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದೆ. ದೇಶಾದ್ಯಂತ 10 ಪ್ರಯೋಗಾಲಯಗಳಲ್ಲಿ ಮೊಟ್ಟೆ ಮಾದರಿಗಳ ಪರೀಕ್ಷೆ ನಡೀತಾ ಇದೆ. ಬೆಂಗಳೂರಿನ 50 ಕಡೆಗಳಲ್ಲಿ ಅನುಮಾನ ಬಂದ ಮೊಟ್ಟೆ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಮುಂದಿನ ವಾರ ಇದರ ವರದಿ ಬರಲಿದ್ದು ಮೊಟ್ಟೆ ಟೆನ್ಷನ್ ಹೆಚ್ಚಿಸಿದೆ. ಇನ್ನು ಒಂದು ಮೊಟ್ಟೆ ಸರಾಸರಿ 60 ಪರೀಕ್ಷೆಗಳನ್ನ ಪಾಸ್ ಮಾಡಬೇಕಾಗಿದೆ. ಮೊಟ್ಟೆ ತಿನ್ನಲು ಸುರಕ್ಷಿತನಾ ಅಸುರಕ್ಷಿತನಾ ಅನ್ನೋದನ್ನ ತಿಳಿಯಲು ಸುಮಾರು 60 ಟೆಸ್ಟಿಂಗ್ ರಿಪೋರ್ಟ್ಗೆ 10 ದಿನಗಳ ಅಗತ್ಯ ಇದೆ ಎನ್ನಲಾಗಿದೆ. ಆಂಟಿಬಯೋಟಿಕ್ ಯೂಸ್ಡ್ ಇನ್ ಹ್ಯೂಮನ್ ಟ್ರೀಟ್ಮೆಂಟ್, ಆಂಟಿಬಯೋಟಿಕ್ ಯೂಸ್ಡ್ ಇನ್ ಅನಿಮಲ್ ಟ್ರೀಟ್ಮೆಂಟ್, ಅಗ್ರಿಕಲ್ಚರ್ ಪೆಸ್ಟಿಸೈಡ್ಸ್, ಹೆವಿ ಮೆಟಲ್ಸ್ ಹಾಗೂ ಡ್ರಗ್ಸ್ ರೆಕಮೆಂಡೆಡ್ ನಾಟ್ ಫಾರ್ ಎನಿ ಯೂಸ್, ಈ ಎಲ್ಲಾ ಅಂಶಗಳ ಮೇಲೆ ಮೊಟ್ಟೆ ಪರೀಕ್ಷೆ ನಡೆಯಲಿದೆ ಎನ್ನಲಾಗಿದೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಎಂಬ ವದಂತಿ. ಎಗ್ ಪಪ್ಸ್ ಕೇಕ್ ಮಾರಾಟದಲ್ಲಿ ಭಾರೀ ಕುಸಿತ. ಇತ್ತ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಎಂಬ ರೂಮರ್ ಹಲವು ಕ್ಷೇತ್ರಗಳ ಮೇಲೆ ಹೊಡೆತ ಕೊಟ್ಟಿದೆ. ಬೇಕರಿ, ಕಾಂಡಿಮೆಂಟ್ಸ್ಗಳು, ನಾನ್ ವೆಜ್ ಹೋಟೆಲ್ಗಳ ವ್ಯಾಪಾರದ ಮೇಲೆ ಎಫೆಕ್ಟ್ ಆಗಿದೆ. ಅದರಲ್ಲೂ ಮೊಟ್ಟೆ ಬಳಸಿ ತಯಾರಿಸುವ ತರಹೇವಾರಿ ಕೇಕ್, ಎಗ್ ಪಪ್ಸ್ ವ್ಯಾಪಾರ 10% 15% ತಗ್ಗಿದೆ ಎನ್ನಲಾಗಿದೆ. ಇನ್ನು ಹೋಟೆಲ್ಗಳು, ಬೀದಿ ಬದಿ ಹೋಟೆಲ್ಗಳಲ್ಲಿ ಎಗ್ ರೈಸ್, ಆಮ್ಲೆಟ್ ವ್ಯಾಪಾರ ಕೂಡ ಕುಸಿದಿದೆ ಎನ್ನಲಾಗಿದೆ. ಸದ್ಯ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಎಲ್ಲೆಡೆ ಸಿದ್ಧತೆ ನಡೀತಾ ಇದೆ. ಆದ್ರೆ ಈ ಬಾರಿ ಕೆಲ ಬೇಕರಿಗಳಿಗೆ ಇದುವರೆಗೂ ಕ್ರಿಸ್ಮಸ್ ಕೇಕ್ ಆರ್ಡರ್ ಬಂದೇ ಇಲ್ವಂತೆ. ಕೇಕ್ನಲ್ಲಿ ಮೊಟ್ಟೆ ಬಳಸುತ್ತಾರೆ ಎಂಬ ಕಾರಣಕ್ಕೆ ಜನ ಹಿಂಜರಿಯುತ್ತಿದ್ದಾರಂತೆ. ಕ್ರಿಸ್ಮಸ್, ನ್ಯೂ ಇಯರ್ ಸೀಸನ್ನಲ್ಲೇ ವ್ಯಾಪಾರ ಕುಸಿತದ ಭೀತಿ ಎದುರಾಗಿದೆ. ಹೀಗಾಗಿ ಕೇಕ್ ತಯಾರಿಸಲು ಬೇಕರಿ ವ್ಯಾಪಾರಸ್ಥರು ಹಿಂದೇಟು ಹಾಕುತ್ತಿದ್ದಾರೆ. ಮತ್ತೊಂದು ಕಡೆ ರಾಜ್ಯಾದ್ಯಂತ ಮೊಟ್ಟೆ ಸ್ಯಾಂಪಲ್ ಪಡೆಯಲಾಗಿದೆ. ಮೊಟ್ಟೆಯ ಸುರಕ್ಷತೆಯ ಪರೀಕ್ಷೆಯ ವರದಿಗಾಗಿ ಕಾಯ್ತಾ ಇದ್ದು, ವರದಿ ಬರೋವರೆಗೂ ಗೊಂದಲ ಬಗೆಹರಿಯೋದಿಲ್ಲ. ಹೀಗಾಗಿ ಮೊಟ್ಟೆಯ ಗೊಂದಲ ಬೇಗ ಬಗೆಹರಿಯಲಿ ಅಂತ ವ್ಯಾಪಾರಸ್ಥರು ಮನವಿ ಮಾಡಿಕೊಂಡಿದ್ದಾರೆ. 3-4 ದಿನಗಳ ಹಿಂದೆ ವಿಧಾನಸಭೆ ಅಧಿವೇಶನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಳೆದ ವರ್ಷ ಲ್ಯಾಬ್ ಪರೀಕ್ಷೆಯಲ್ಲಿ ಮೊಟ್ಟೆ ಪಾಸ್ ಆಗಿದೆ, ಭಯ ಬೇಡ, ಮೊಟ್ಟೆ ತಿನ್ನಿ ಅಂತ ಅಭಯ ಕೊಟ್ಟಿದ್ರು. ಒಟ್ಟಾರೆ ಮುಂದಿನ ವಾರ ವರದಿ ಬರಲಿದ್ದು, ಆರೋಗ್ಯವರ್ಧಕ ಮೊಟ್ಟೆಯಿಂದ ಏನೂ ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ಬರಲಿ ಅನ್ನೋದೇ ಎಗಟೇರಿಯನ್ಗಳ ಆಶಯವಾಗಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.